ನಡಿಪಿನಾಯಕನಹಳ್ಳಿ ಗೇಟ್ನಲ್ಲಿ ನಡಿಪಿನಾಯಕನಹಳ್ಳಿ ಹಾಗೂ ಸುತ್ತಮುತ್ತಲ ರೈತರೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಯುವ ರೈತ ಅಜಿತ್ ಕುಮಾರ್, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ಭೇಟಿ ಮಾಡಿ ಫಲವತ್ತಾದ ಜಮೀನು ಕೆಐಎಡಿಬಿಯ ಸ್ವಾನ ಪ್ರಕ್ರಿಯೆಯಿಂದ ಕೈಬಿಡುವಂತೆ ಮನವಿ ಮಾಡಿದ್ದವು. ಆಗ ಅವರು 10 ದಿನಗಳೊಳಗೆ ಜಂಗಮಕೋಟೆ ಕ್ರಾಸ್ನಲ್ಲಿ ರೈತರ ಸಭೆ ನಡೆಸುತ್ತೇನೆ, ಪಹಣಿ ಇರುವ ಹಕ್ಕುದಾರ ರೈತರನ್ನು ಮಾತ್ರ ಸಭೆ ಸೇರಿಸುತ್ತೇನೆ, ಸ್ಥಳೀಯ ಶಾಸಕ ರವಿಕುಮಾರ್ ಅವರನ್ನು ಮಾತನಾಡಿ ಸಭೆಗೆ ಕರೆ ತರುತ್ತೇನೆ ಎಂದಿದ್ದರು. ಸಭೆಯಲ್ಲಿ 75% ರೈತರು ಕೆಐಎಡಿಬಿಗೆ ಜಮೀನು ಬಿಟ್ಟುಕೊಡಲು ಒಪ್ಪಿದರೆ ಮಾತ್ರ ಅಲ್ಲಿ ಕೈಗಾರಿಕಾ ಕಾರಿಡಾರ್ ಮಾಡುತ್ತೇವೆ. ಒಂದು ವೇಳೆ 75% ರೈತರು ಜಮೀನು ಬಿಟ್ಟುಕೊಡಲು ಒಪ್ಪದಿದ್ದಲ್ಲಿ ರೈತರ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಿ ಕೈಗಾರಿಕಾ ಕಾರಿಡಾರ್ ಯತ್ನವನ್ನು ಕೈಬಿಡುತ್ತೇವೆ ಎಂದು ಭರವಸೆ ನೀಡಿದರು. ಆದರೆ ರಾತ್ರಿಯೇ ಅವರು ತಮ್ಮ ಅಧಿಕೃತ ಫೇಸ್ಬುಕ್ನಲ್ಲಿ ಸರ್ಕಾರದ ಯೋಜನೆ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ, ಕೈಗಾರಿಕೆಗಳನ್ನು ಸ್ಥಾಪಿಸುವುದರಿಂದ ಉದ್ಯೋಗಗಳು ದೊರೆತು ಅನುಕೂಲ ಆಗುವ ಬಗ್ಗೆ ವಿವರಿಸಿ ರೈತರ ಮನವೊಲಿಸಿದ್ದೇನೆ ಎಂಬ ಅರ್ಥದಲ್ಲಿ ಹೇಳಿದ್ದಾರೆ ಎಂದು ಆರೋಪಿಸಿದರು. ಇದರಿಂದ ರೈತರಲ್ಲಿ ಗೊಂದಲ ಮೂಡುತ್ತದೆ, ಅಲ್ಲದೆ ಇತರೆ ರೈತರಲ್ಲಿ ಗೊಂದಲ ಉಂಟಾಗುತ್ತದೆ. ಹಾಗಾಗಿ ಸಚಿವರು ಭರವಸೆ ನೀಡಿದಂತೆ ಶೀಘ್ರದಲ್ಲಿ ರೈತರ ಸಭೆ ಕರೆಯಬೇಕು, ಸ್ಥಳೀಯ ಶಾಸಕರನ್ನು ಕರೆತರಬೇಕು, ಪಹಣಿ ಇರುವ ಖಾತೆದಾರ ರೈತರ ಒಪ್ಪಿಗೆ ಅಭಿಪ್ರಾಯ ಸಂಗ್ರಹಿಸಬೇಕು. 75ಕ್ಕಿಂತಲೂ ಹೆಚ್ಚು ರೈತರು ಕೆಐಎಡಿಬಿಗೆ ಜಮೀನು ಬಿಟ್ಟುಕೊಡಲು ಒಪ್ಪಿದರೆ ಮಾತ್ರ ಕೈಗಾರಿಕಾ ಸ್ಥಾಪನೆ ಪ್ರಕ್ರಿಯೆ ಮುಂದುವರಿಸಿ, ಇಲ್ಲವಾದಲ್ಲಿ ಆ ಪ್ರಕ್ರಿಯೆಯನ್ನು ಕೈಬಿಡಿ ಎಂದು ಒತ್ತಾಯಿಸಿದರು. ಕೈಗಾರಿಕೆಗಳ ಸ್ಥಾಪನೆಗೆ ವಿರೋಧವಿಲ್ಲ. ಇಲ್ಲಿ ಫಲವತ್ತಾದ ಜಮೀನು ಹೆಚ್ಚಿನ ಪ್ರಮಾಣದಲ್ಲಿ ಇರುವ ಕಾರಣ ಈ ಜಾಗ ಬೇಡ, ಬದಲಿಗೆ ಫಲವತ್ತಲ್ಲದ ಜಾಗ ಸಾಕಷ್ಟು ಇರುವ ಕಡೆ ಕೈಗಾರಿಕೆ ಸ್ಥಾಪನೆ ಮಾಡಿ. ಯಾವುದೇ ಕಾರಣಕ್ಕೂ ಫಲವತ್ತಾದ ಜಮೀನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದರು. ನಾವು ಸಚಿವರನ್ನು ಭೇಟಿ ಮಾಡಿದ ವೇಳೆ ಅವರು ಹೇಳುವುದೊಂದು, ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿಕೆ ನೀಡುವುದೇ ಮತ್ತೊಂದು. ಹಾಗಾಗಬಾರದು ಎಂದು ಒತ್ತಾಯಿಸಿದರು. ನಾವು ಬಂದಿರ್ತಕ್ಕಂಥದ್ದು ಏನು ಮಾಹಿತಿ ನೀವು ಕೊಡ್ಬೇಕಾಗಿದ್ದು, ನಾವು ಫಲವತ್ತಾದ ಜಮೀನು ಉಳಿಸ್ಕೊಡಿ, ನಿಮ್ಮ ದುಡ್ಡುಗೋಸ್ಕರ ನಾವು ಯಾವತ್ತೂ ಬಂದಿಲ್ಲ. ಸಚಿವರು ಹೇಳಕ್ ಇಷ್ಟಪಡ್ತೀವಿ, ನಾವು ನಿಮ್ಮ ಹತ್ರ ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇಲ್ಲ, ನಮ್ಗೆ ಬೇಕಾಗಿರೋದು ಭೂಮಿ ಅಷ್ಟೇ. ನಾವು ಜಮೀನು ಯಾವುದೇ ಕಾರಣಕ್ಕೂ ಬಿಡೋಂಥ ಜನನೇ ಅಲ್ಲ, ಇಲ್ಲಿ ಎಲ್ಲ ಸ್ವಾಭಿಮಾನಿಗಳಿದ್ದೀವಿ. ನೀವು ಎಂತ ನೀವು ಇದು ಮಾಡಿದ್ರು ನಾವು ಇಲ್ಲಿ ಪ್ರತಿಭಟನೆ ಆಗಲಿ ಹೋರಾಟಗಳಾಗಲಿ ಮಾಡೇತಿರ್ತೀವಿ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಕೈಗಾರಿಕಾ ಪ್ರದೇಶವನ್ನು ಕೈ ಬಿಡಬೇಕು. ನೀವೇನು ಹೇಳಿಕೆಗೆ ಕೊಟ್ಟಿದ್ದೀರೋ 75% ಭೂಮಿ ರೈತರು ವಿರೋಧ ಮಾಡಿದ್ರೆ ನಾನು ಬಿಡಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರಲ್ಲ, ಆ ಮಾತಿಗೆ ನೀವು ಸೀಮಿತ ಆಗಿ. ನಾವು ಯಾವುದೇ ಜಾತಿಗೆ ಸೇರಿಲ್ಲ, ಎಲ್ಲ ಜಾತಿಯವರು ಒಂದೇ ರೈತರು. ನಾವು ಎಲ್ಲ ರೈತರು ಒಗ್ಗೂಡಿಸಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೀವು ನಮ್ಮ ಕೈಗಾರಿಕೆ ಪ್ರದೇಶ ನಮ್ಮ ತಾಲೂಕಲ್ಲೇ ಬೇರೆ ಕಡೆ ಸ್ಥಳ ವರ್ಗಾವಣೆ ಮಾಡಿ ನಮ್ಮ ರೈತರನ್ನು ಉಳಿಸ್ಕೊಳ್ಳೋಂಥ ಕೆಲಸ ನೀವು ಮಾಡ್ಬೇಕಂತ ಈ ಮೂಲಕ ಕೇಳ್ಕೊಂತ ಇದ್ದೀವಿ. ನಾವು ರೈತರನ್ನು ಕರೆಸಿ ನಾನು ಮನವರಿಕೆ ಮಾಡಿದ್ದೀನಿ, KD ಆಫೀಸರ್ ಭೂ ಸ್ವಾಧೀನ ಪಡಿಸ್ಕೊಳ್ಳಲು ಮನವರಿಕೆ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರೆ ಏನೋ ನಿಮ್ಮ ಫೇಸ್ಬುಕ್ ಪೇಜಲ್ಲಿ. ನಾವು ಬಂದಿರೋದೇನು, ನಾವು ಫಲವತ್ತಾದ ಭೂಮಿ ಉಳಿಸ್ಕೊಡಿ ಅಂತ ನಾವು ನಿಮ್ಮ ಹತ್ರ ಬಂದಿರೋದು. ನಾವು ಇಲ್ಲಿ KD ಬೇಡ, ಈ ಬಸೆಟ್ ಇದೆ, ಸಾದಿ ಇದೆ, ಇದ್ ಕಡೆ ನಿಮ್ಗೆ ಅಷ್ಟು ಹತ್ರ ಅಂದ್ರೆ ಶಿಡ್ಲಘಟ್ಟ ಪಕ್ಕದಲ್ಲೇ ಇದ್ದೋಡು, ಅಲ್ಲಿ ಸುಮಾರು 1000 ಎಕರೆ ಗೋಮಾಳ ಇದೆ, ಸರ್ಕಾರಿ ಜಮೀನಿದೆ, ಅಲ್ಲಿ ವಶಪಡಿಸ್ಕೊಳ್ಳಿ, ಅಲ್ಲಿ ಇಂಪ್ರೂವ್ಮೆಂಟ್ ಆಗಲಿ. ನಮ್ಮದು ಬಂಜರ್ ಭೂಮಿ ಅಲ್ಲ, ಫಲವತ್ತಾದ ಭೂಮಿ, ಬಂಜರ್ ಭೂಮಿಯಲ್ಲಿ ಹೋಗಿ ಮಾಡಿ ಅಂತ ನಾವು ಹೇಳಿಕೆ ಕೊಟ್ಟಿರೋದು. ಇವ್ರು ನೋಡಿದ್ರೆ ಈ ತರ ಹೇಳಿಕೆ ಕೊಟ್ಟರು. ನಾವು ನಕಲಿನ ಇಲ್ಲ ಅವ್ರ ನಕಲಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ನಿಜವಾದ ರೈತ ಹೋಗಿ ನಾವು ಅವ್ರಿಗೆ ಅಸಲಿ ತೋರಿಸಿದೀವಿ. ಈಗ ನೀವು ಮಧ್ಯಾಹ್ನ 3 ಗಂಟೆಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ರೆ, ನೈಟ್ ಒಂದು ಹೇಳಿಕೆ ಕೊಟ್ಟಿದ್ರೆ, ನೀವು ಅಸಲಿನ ನಕಲಿನ? ರೈತರಾದ ಹಿರೇಬಲ್ಲ ಕೃಷ್ಣಪ್ಪ, ನಡಿಪಿನಾಯಕನಹಳ್ಳಿ ಅಶ್ವತ್ಥಪ್ಪ, ನಾರಾಯಣಸ್ವಾಮಿ, ಯಣ್ಣಂಗೂರು ಅಶ್ವತ್ಥಗೌಡ, ತೊಟ್ಲಗಾನಹಳ್ಳಿ ಕೃಷ್ಣಪ್ಪ, ತಾದೂರು ರಮೇಶ್, ಬಸವಪಟ್ಟಣ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.